ಎಲ್ರಿಗೂ ನಮಸ್ಕಾರ. ನಯನಜ ಕ್ಷತ್ರಿಯ ಕನ್ನಡಿಗರ ಶ್ರೀರಾಮ ಮಂದಿರ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಸದ್ಗುರು ಶ್ರೀ ತ್ಯಾಗರಾಜರ 176ನೇ ಆರಾಧನಾ ಮಹೋತ್ಸವವನ್ನು ವಿವಿಧ ವಿದ್ವಾಂಸರ ಸಂಗೀತ ಕಾರ್ಯಕ್ರಮಗಳ ಮೂಲಕ ನಾವು ನೆರವೇರಿಸ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ 7:30ಯಿಂದ ಕೂಡ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ. ಕಳೆದ 15 ವರ್ಷಗಳಿಂದಲೂ ಕೂಡ ನಾವು ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಬುನಾದಿಯನ್ನು ಹಾಕಿಕೊಟ್ಟವರು, ಇದಕ್ಕೆ ನಮ್ಮ ಒಂದು ಸಂಘಕ್ಕೆ ಬುನಾದಿ ಹಾಕಿಕೊಟ್ಟವರು ಹಿರಿಯರಾದ ಶ್ರೀ ಎಂ.ಎ. ನಾಗಪ್ಪನವರು, ಶ್ರೀ ವಿದ್ವಾನ್ ಶೇಷಪ್ಪನವರು, ಹಾಗೂ ವಿದ್ವಾನ್ ನರಸಿಂಹಯ್ಯನವರು, ಹಾಗೂ ಡೋಲ್ ರಾಮಣ್ಣನವರು, ಹಾಗೆ ಬಹಳಷ್ಟು ಜನ ಈ ಒಂದು ಸಂಸ್ಥೆಯ ಏಳಿಗೆಗಾಗಿ ದುಡಿದಿದ್ದಾರೆ. ಅವರ ಎಲ್ಲರನ್ನೂ ನಾವು ನೆನೆಸ್ಕೊಳ್ತಾ ಎಸ್ ನಾಗಪ್ಪನವರು, ಎಂ ಎ ರಾಮಚಂದ್ರಪ್ಪನವರು, ವೆಂಕಟಪ್ಪನವರು, ಹಾಗೆ ಸುಂದರಪ್ಪನವರು ಈಗ ನಮ್ಮ ಗೌರವಾಧ್ಯಕ್ಷರಾಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಶ್ರೀ ಎಂ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಈ ಒಂದು ಟ್ರಸ್ಟ್ ರಚಿಸಿಕೊಂಡು ಕೇವಲ ಸಂಗೀತ ಕಾರ್ಯಕ್ರಮಗಳು ಅಷ್ಟೇ ಅಲ್ಲದೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ತೊಡಗಿಸ್ಕೊಂಡಿದ್ದೀವಿ. ಪ್ರತಿ ವರ್ಷದಂತೆ ಈ ಸಲ ಕೂಡ ನಾವು ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ PUC ಮತ್ತು SSLC ಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಾವು ಕೊಡ್ತಾ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮಗಳು ಇನ್ನೂ ಮುಂದುವರಿಬೇಕು. ನಾವು ನಮ್ಮ ಒಂದು ಸೇವಾ ಕಾರ್ಯಕ್ರಮಗಳನ್ನು ಮೈಸೂರು ನಗರಕ್ಕೆ ಈಗ ಸೀಮಿತವಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಜಿಲ್ಲೆಯಾದ್ಯಂತ ಅದನ್ನು ವಿಸ್ತರಿಸಲು ಇನ್ನಷ್ಟು ಸೇವಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಹಾರೈಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ಮೈಸೂರಿನ ಗಾಂಧಿ ಚೌಕದಲ್ಲಿನ ನಯನಜ ಕ್ಷತ್ರಿಯ ಕನ್ನಡಿಗರ ಶ್ರೀರಾಮ ಮಂದಿರದಲ್ಲಿ 176ನೇ ಸದ್ಗುರು ತ್ಯಾಗರಾಜ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಶ್ರೀರಾಮ ಪೂಜೆ ಅಷ್ಟೋತ್ತರದೊಂದಿಗೆ ಕಾರ್ಯಕ್ರಮಗಳು ಆರಂಭವಾಗಿ ನಾದಸ್ವರ, ಕೊಳಲು ಸೇರಿದಂತೆ ವಿವಿಧ ವಾದ್ಯ ಸಂಗೀತ ಹಾಗೂ ಪಂಚರತ್ನ ಕೀರ್ತನೆಗಳ ಗಾಯನ ನಡೆಯಿತು. ಇದೇ ಸಂದರ್ಭದಲ್ಲಿ SSLC PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ. ಹರೀಶ್ ಗೌಡ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಎಂ. ಕುಮಾರ್, ಗೌರವಾಧ್ಯಕ್ಷರಾದ ಕೆ. ಸುಂದರಮೂರ್ತಿ, ಕಾರ್ಯದರ್ಶಿ ರವೀಂದ್ರ, ಖಜಾಂಚಿ ಗಂಗಾಧರ, ಟ್ರಸ್ಟಿಗಳಾದ ಗುಂಡಣ್ಣ, ಶೇಷಾದ್ರಿ, ಶಿವಕುಮಾರ್, ಗೋಪಿನಾಥ್, ರವಿ, ಮೈನಾ ಲೋಕೇಶ್, ಪ್ರಕಾಶ್, ನರೇಶ್, ಶ್ರೀನಿವಾಸ್, ವೆಂಕಟರಾಜು ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆಯೊಂದಿಗೆ ಕಾರ್ಯಕ್ರಮ